ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಅವರು ಪರಾರಿಯಾಗ್ತಿದ್ದಂತಹ ದೃಶ್ಯಾವಳಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕೃತ್ಯ ಎಸಗಿ ಕಾರ್ನಲ್ಲಿ ಹಂತಕರು ಪರಾರಿಯಾಗಿದ್ದಾರೆ. ಇನ್ನು ಈ ಕೃತ್ಯವನ್ನ ಎಸಗಲು ಸ್ಥಳೀಯರ ನೆರವನ್ನ ಪಡೆದುಕೊಂಡಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ. ಹಂತಕರ ಕಾರಿನ ಬಳಿ ಬುರ್ಕಾ ಧರಿಸಿದ ಯುವತಿ ಬಂದಿದ್ದು ಎಲ್ಲಾ ವಿಡಿಯೋಗಳನ್ನ ಪಡೆದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಹಂತಕರ ಮಾಹಿತಿಯನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ನಿನ್ನೆ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯಾದ ನಂತರ ಹಂತಕರು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ನೀವು ಸದ್ಯದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸ್ವಿಫ್ಟ್ ಕಾರ್ನಲ್ಲಿ ಬಂದಿದ್ದಂತಹ ಹಂತಕರು ಅದೇ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಹತ್ಯೆಯಾದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಜನರಿದ್ರು ಕೂಡ ಅಲ್ಲಿನ ಸ್ಥಳೀಯರ ಸಹಾಯವನ್ನ ಪಡೆದು ಹಂತಕರು ಹಲ್ಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅವರು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಸುತ್ತಲೂ ಕೂಡ ಸ್ಥಳೀಯರು ಸೇರಿದ್ದಾರೆ. ಅಷ್ಟು ಜನ ಸ್ಥಳೀಯರಿದ್ರೂ ಕೂಡ ಅವರನ್ನ ತಡೆಯೋ ಪ್ರಯತ್ನ ಯಾಕೆ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ ಆ ಕಾರಿನ ಬಳಿ ಬುರ್ಕಾ ಧರಿಸಿದ್ದ ಮಹಿಳೆ ಕೂಡ ಬಂದಿದ್ಲು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ಹಾಗಾಗಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಬುರ್ಕಾ ಧರಿಸಿದ ಮಹಿಳೆ ಕೂಡ ಅಲ್ಲಿದ್ಲು. ಸುತ್ತಲೂ ಕೂಡ ಸ್ಥಳೀಯರು ಕೂಡ ಸೇರಿದ್ರು. ರಸ್ತೆ ನಟ್ಟ ನಡುವೆಯಲ್ಲಿ ಈ ಹತ್ಯೆ ನಡೆದಿದ್ರು ಕೂಡ ಕದೀಮರು, ಕಳ್ಳರು, ಆ ಹಂತಕರು ಎಸ್ಕೇಪ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಆ ಸ್ಥಳೀಯರು ಯಾರು ಕೂಡ ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡಿಲ್ಲ. ಅವರು ಆರಾಮಾಗಿ ಸ್ವಿಫ್ಟ್ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಈ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.